ಹಲೋ ಸ್ನೇಹಿತರೆ, ಎಲ್ರಿಗೂ ಈ ಹೊಸ ವಿಡಿಯೋಗೆ ಸ್ವಾಗತ. ಸೊ ಈ ವಿಡಿಯೋಲಿ ನಾವು ಏನು ನೋಡೋಣ ಅಂದರೆ ಮಾರ್ಕೆಟ್ ಕಂಡೀಷನ್ ಯಾವ ರೀತಿ ಇದೆ ಅಂತ ಅರ್ಥ ಮಾಡ್ಕೊಳ್ಳೋಣ. ಓಕೆ, ಸೊ ಸದ್ಯದ ಪರಿಸ್ಥಿತಿ ಹೇಗಿದೆ, ಫ್ಯೂಚರಲ್ಲಿ ಏನಾಗ್ಬೋದು, ಯಾವ ರೀತಿ ಆ ಟ್ರೆಂಡ್ ಚೇಂಜ್ ಆದರೆ ನಾವು ಯಾವ ರೀತಿ ಪೊಸಿಷನನ್ನು ಮಾಡ್ಬೋದು ಅಂತ ತಿಳ್ಕೊಳ್ಳೋಣ ಒಂದೊಂದಾಗಿ. ಸೊ ನಾನಿವಾಗ ಏನು ಮಾಡಿದ್ದೀನಿ ಅಂದರೆ ನಿಫ್ಟಿ 50 ಇಂಡೆಕ್ಸನ್ನು ಓಪನ್ ಮಾಡಿದ್ದೀನಿ. ಆಮೇಲೆ ಇದು ಡೈಲಿ ಚಾರ್ಟಲ್ಲಿ ಇದೆ. ಸೊ ನಮ್ಗೆ ಈ ರೀತಿ ಕಾಣಿಸ್ತಾ ಇದೆ ಚಾರ್ಟ್. ಓಕೆ, ಒಂದು ಡೌನ್ ಟ್ರೆಂಡಲ್ಲಿ ಇದೆ ಅಂತ ಹೇಳ್ಕೋಬಹುದು. ಸೊ ಸೊ ಇವಾಗ ಬೇಸಿಕ್ ಆಗಿ ನಾವು ಯಾವ ರೀತಿ ಅನಲೈಸಿಸ್ ಮಾಡ್ಬೋದು ಅಂದರೆ ಒಂಚೂರು ಟ್ರೆಂಡ್ ಲೈನ್ ನೋಡಬೇಕಾಗತ್ತೆ. ಓಕೆ, ಟ್ರೆಂಡ್ ಲೈನನ್ನು ನೋಡೋದಾದರೆ ಫಾರ್ ಎಕ್ಸಾಂಪಲು, ಓಕೆ, ಇವಾಗ ಇಲ್ಲಿ ನಾನು ಟ್ರೆಂಡ್ ಲೈನ್ ಡ್ರಾ ಮಾಡ್ತಾ ಇದ್ದೀನಿ. ಓಕೆ, ಸೊ ಯಾವ ರೀತಿ ಮಾರ್ಕೆಟು ಟ್ರೆಂಡ್ ಲೈನ್ ಸಪೋರ್ಟ್ ಮಾಡ್ತಾ ಇತ್ತು, ಇವಾಗ ಏನು ಮಾಡ್ತಾ ಇದೆ, ಸೊ ಅದನ್ನೊಂಚೂರು ನೋಡೋಣ. ಓಕೆ, ಇಲ್ಲೊಂದು ನಮಗೊಂದು ಟ್ರೆಂಡ್ ಲೈನ್ ಸಿಗುತ್ತೆ. ಓಕೆ, ಈ ರೀತಿ. ಓಕೆ, ಸೊ ಇನ್ನೊಂದು ವಿಷಯ ಹೇಳ್ತೀನಿ, ಇಲ್ಲಿ ನೀವು ಟ್ರೆಂಡ್ ಲೈನ್ನ ಯಾವ ರೀತಿ ಡ್ರಾ ಮಾಡ್ಕೋಬೋದು ಅಂತ ಈಸಿಯೆಸ್ಟ್ ವೇ ಅಂತ ನಾನು ಹೇಳ್ಬೋದು. ಓಕೆ, ಇವಾಗ ಏನು ಮಾಡಿ, ಇಲ್ಲಿ ಕ್ಯಾಂಡಲ್ ಸ್ಟಿಕ್ ಇದೆ ಅಲ್ವಾ, ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನನ್ನು ಏನು ಮಾಡ್ಕೊಳ್ಳಿ ಅಂದರೆ ಲೈನ್ ಆಗಿ ಕನ್ವರ್ಟ್ ಮಾಡ್ಕೊಳ್ಳಿ. ಓಕೆ, ಸೊ ಇವಾಗ ನೋಡಿ, ಸೊ ನೀವು ಏನು ಮಾಡಿ, ಒಂದು ಕನಿಷ್ಠ ಪಕ್ಷ ಒಂದು 3 ಡಾಟ್ಸ್ ಆದರೂ ಕನೆಕ್ಟ್ ಮಾಡ್ಕೊಳ್ಳಿ. ಓಕೆ, ಸೊ 3 ಡಾಟ್ಸ್ ಅಂದರೆ ಇಲ್ಲಿ ನೋಡಿ, ಇಲ್ಲೊಂದು ಸಾರಿ ಕನೆಕ್ಟ್ ಆಗಿದೆ, ಇಲ್ಲೊಂದು ಸಾರಿ ಕನೆಕ್ಟ್ ಆಗಿದೆ, ಇಲ್ಲೊಂದು ಸಾರಿ ಕನೆಕ್ಟ್ ಆಗಿದೆ. ಓಕೆ, ಸೊ ಇವಾಗ ನೋಡಿ, ಈ ಮೇಲ್ಗಡೆ ನೋಡಿ ಈ ರೀತಿ ಕಾಣಿಸ್ಬೋದಾ. ಓಕೆ, ಸೊ ಇವಾಗ ಸೊ ನಾವು ಟ್ರೆಂಡ್ ಲೈನನ್ನು ಹಾಕ್ಕೊಂಡ್ವಿ. ಓಕೆ, ಮಾರ್ಕೆಟ್ ಸದ್ಯಕ್ಕೆ ಹೆಂಗೆ ರಿಯಾಕ್ಟ್ ಮಾಡ್ತಾ ಇದೆ, ಯಾವ ರೀತಿ ರಿಯಾಕ್ಟ್ ಮಾಡ್ತಾ ಇದೆ ಈ ಲೆವೆಲ್ಸನ್ನು ನೋಡೋದಾದರೆ, ಸೊ ತಿರ್ಗಾ ನಾವು ಏನು ಮಾಡಬೇಕು, ಕ್ಯಾಂಡಲ್ ಸ್ಟಿಕ್ಕನ್ನು ಹಾಕ್ಕೊಂಡ್ಬಿಟ್ಟು ಇಲ್ಲಿ ನೋಡ್ಬೋದು ಏನಾಗಿದೆ ಅಂದರೆ ಸದ್ಯಕ್ಕೆ. ಸೊ ಮಾರ್ಕೆಟ್ ಇವಾಗ ಈ ಲೆವೆಲಿಂದ ಅಂದರೆ 26,000 ಲೆವೆಲಿಂದ ಕೆಳಗಡೆ ಬಂದು ಈ ಲೆವೆಲಲ್ಲಿ, ಈ ಝೋನಲ್ಲಿ ಕೆಳಗಡೆ ಮೇಲ್ಗಡೆ ಆಗ್ತಾ ಇತ್ತು. ಸೊ ಒಂದು ಸರಿ ಏನಾಯಿತು ಅಂದರೆ ತಿರ್ಗಾ ಇಲ್ಲಿ ಏನಾಯಿತು, ಬ್ರೇಕ್ ಡೌನ್ ಆಗಿ. ಓಕೆ, ಸೊ ಇಲ್ಲೊಂಚೂರು ಜನನ ಟ್ರ್ಯಾಪ್ ಮಾಡಿ ಮತ್ತೆ ಮೇಲ್ಗಡೆ ಹೋಗಿ ಇಲ್ಲಿ ಏನಾಗಿದೆ ಅಂದರೆ ಈ ಟ್ರೆಂಡ್ ಲೈನ್ ಕೂಡ ಮೇಲ್ಗಡೆ ಬ್ರೇಕ್ ಆಗಿದೆ. ಸೊ ಇದರ ಅರ್ಥ ಸದ್ಯಕ್ಕೆ ಮಾರ್ಕೆಟಲ್ಲಿ ಟ್ರೆಂಡ್ ಚೇಂಜ್ ಆಗಿದೆ ಅಂತ ಅನ್ಬೋದಾ ನೀವು. ಓಕೆ, ಸೊ ಇದನ್ನು ನೋಡೋದಾದರೆ ಸದ್ಯದ ಮಾರ್ಕೆಟ್ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನನ್ನು ನೋಡೋದಾದರೆ ಇನ್ನೂ ಇದು ಟ್ರೆಂಡ್ ಚೇಂಜ್ ಆಗಿಲ್ಲ. ಓಕೆ, ಸೊ ನೀವು ಅನ್ಬೋದು ಅದೇ ಹೇಳ್ತೀರಾ, ಇಷ್ಟೊಂದು ಮಾರ್ಕೆಟ್ ಮೇಲ್ಗಡೆ ಹೋಗ್ತಾ ಇದೆ, ಟ್ರೆಂಡ್ ಯಾಕೆ ಚೇಂಜ್ ಆಗಿಲ್ಲ, ಟ್ರೆಂಡ್ ಚೇಂಜ್ ಆಗಿದೆ ಅನ್ಬೋದು. ಸೊ ನೋಡಿ, ಮಾರ್ಕೆಟಲ್ಲಿ ಒಂದು ರೂಲ್ ಇದೆ. ಓಕೆ, ಸೊ ಮಾರ್ಕೆಟ್ ಯಾವಾಗಲೂ ಮೇಲ್ಗಡೆ ಹೋಗ್ಬೇಕಾದ್ರೆ ಅಥವಾ ಕೆಳಗಡೆ ಬರಬೇಕಾದ್ರೆ ಒಂದು ಪ್ಯಾಟರ್ನ್ ಪ್ರಕಾರ ಬರುತ್ತೆ. ಓಕೆ, ಸೊ ಇಲ್ಲಿ ನೋಡ್ಬೋದು ಮಾರ್ಕೆಟ್ ಏನಾಗಿದೆ. ಓಕೆ, ಸೊ ಈ ರೀತಿ ಕೆಳಗಡೆ ಬರ್ತಾ ಇದೆ, ಹೌದಾ. ಸೊ ಮತ್ತೆ ಏನಾಗ್ತಾ ಇದೆ, ಈ ರೀತಿ ಹೋಗ್ತಾ ಇದೆ. ಸೊ ಮತ್ತೆ ತಿರ್ಗಾ ಇಲ್ಲಿಂದ ಸೊ ಈ ರೀತಿ ಕೆಳಗಡೆ ಬರ್ತಾ ಇದೆ, ಆಮೇಲೆ ಈ ರೀತಿ ಮಾಡ್ತಾ ಇದೆ. ಸೊ ಇದನ್ನು ನೋಡ್ಕೊಂಡ್ಬಿಟ್ಟು, ಓಕೆ, ಸೊ ಇಲ್ಲಿ ಏನು ಮಾಡ್ತಾ ಇದೆ ಅಂದರೆ ಮಾರ್ಕೆಟು ಲೋವರ್ ಲೋಸನ್ನು ಕ್ರಿಯೇಟ್ ಮಾಡ್ತಾ ಇದೆ. ಓಕೆ, ಸೊ ಸೊ ಇವಾಗ ಮಾರ್ಕೆಟ್ ಟ್ರೆಂಡ್ ಚೇಂಜ್ ಆಗಬೇಕು ಅಂದರೆ ಕೆಲವೊಬ್ರಿಗೆ ಇನ್ನೂ ಗೊತ್ತಿಲ್ಲ ಅನ್ಕೋತೀನಿ ಲೋವರ್ ಲೋಸ್ ಅಂದರೆ. ಸೊ ಇವಾಗ ಮಾರ್ಕೆಟ್ ಕೆಳಗಡೆ ಬರ್ತಾ ಇದೆ, ಇದೊಂದು ಲೋ ಆಯ್ತಲ್ವಾ. ಸೊ ಇದು ಲೋವರ್ ಹೈಯು. ಸೊ ಇದರ ಲೋ ಮತ್ತೆ ಕೆಳಗಡೆ ಲೋ ಮಾಡ್ತಾ ಇದೆ, ಈ ಲೆವೆಲನ್ನು ಬ್ರೇಕ್ ಮಾಡ್ತಾ ಇಲ್ಲ. ಓಕೆ, ಈ ಸದ್ಯದ ಸ್ವಿಂಗು ಪ್ರೀವಿಯಸ್ ಹೈ ಏನಿತ್ತಲ್ವ ಆ ಲೆವೆಲನ್ನು ಬ್ರೇಕ್ ಮಾಡ್ತಾ ಇಲ್ಲ. ಸೊ ಸದ್ಯದ ಪರಿಸ್ಥಿತಿ ನೋಡಬೇಕಾದ್ರೆ ಇಲ್ಲಿ ನೋಡಿ, ಒಂದು ನಿಮಿಷ. ಓಕೆ, ಸೊ ಈ ಲೆವೆಲಲ್ಲಿ ನೋಡಿ ಏನಾಗ್ತಾ ಇದೆ ಹೇಳಿ. ಸೊ ಇಲ್ಲಿಂದ ಮಾರ್ಕೆಟ್ ಕೆಳಗೆ ಬಂತ, ಸೊ ಈ ಲೆವೆಲನ್ನು ರೆಸ್ಪೆಕ್ಟ್ ಮಾಡಲಿಲ್ಲ, ಕೆಳಗಡೆ ಹೋಯಿತು, ಕೆಳಗಡೆ ಬ್ರೇಕ್ ಡೌನ್ ಆಯಿತು. ಸೊ ಇಲ್ಲೊಂಚೂರು ಟ್ರ್ಯಾಪ್ ಮಾಡಿ ತಿರ್ಗಾ ಮೇಲ್ಗಡೆ ಹೋಗ್ತಾ ಇದೆ. ಸೊ ಸದ್ಯಕ್ಕೆ ಇವಾಗ ಮಾರ್ಕೆಟಲ್ಲಿ ತುಂಬ ನೆಗೆಟಿವ್ ನ್ಯೂಸ್ ಆಗಿದೆ ಇವೆ. ಸೊ ನೆಗೆಟಿವ್ ನ್ಯೂಸ್ ಅಂದರೆ ಇವಾಗ ಸದ್ಯಕ್ಕೆ ಟ್ರಂಪ್ ಏನು ಮಾಡ್ತಾ ಇದ್ದಾರೆ, ಟ್ಯಾರಿಫನ್ನು ಅಪ್ಲೈ ಮಾಡ್ತಾ ಇದ್ದಾರೆ. ಸೊ ಒಂದು ವೇಳೆ ಏಪ್ರಿಲ್ 2ನೇ ತಾರೀಕು ಒಂದು ವೇಳೆ ಟ್ರಂಪು ಇಂಡಿಯಾ ಮೇಲೆ ಟ್ಯಾರಿಫ್ ಅಪ್ಲೈ ಮಾಡಿದರೆ ಅಂದ್ಕೊಳ್ಳಿ, ಸೊ ಮಾರ್ಕೆಟ್ ಏನಾಗುತ್ತೆ ಅಂದರೆ ತಿರ್ಗಾ ಕೆಳಗಡೆ ಬರುತ್ತೆ. ಓಕೆ, ಒಂದು ವೇಳೆ ಮಾರ್ಕೆಟ್ಗೆ ಏನಾದರೂ ಒಳ್ಳೆ ನ್ಯೂಸ್ ಇದ್ದರೆ, ಓಕೆ, ಸೊ ಏನು ಮಾಡುತ್ತೆ ಅಂದರೆ ಈ ಲೆವೆಲ್ ಏನಿದೆಯಲ್ವಾ, ಇಲ್ಲೊಂದು ಲೆವೆಲ್ ಮಾರ್ಕ್ ಮಾಡ್ಕೋತೀನಿ ನೋಡಿ ನಾನು. ಓಕೆ, ಸೊ ಈ ಲೆವೆಲ್ ಏನಿದೆಯಲ್ವಾ ಇದು ಪ್ರೀವಿಯಸ್ ಸ್ವಿಂಗ್ ಹೈಯು. ಸೊ ಒಂದು ವೇಳೆ ಪ್ರೀವಿಯಸ್ ಸ್ವಿಂಗ್ ಹೈ ಏನಾದರೂ ಬ್ರೇಕ್ ಮಾಡಿ ಮೇಲ್ಗಡೆ ಸಸ್ಟೇನ್ ಆದರೆ, ಸೊ ಇಲ್ಲಿಂದ ಏನಾಗುತ್ತೆ ಅಂದರೆ ಪಾಸಿಟಿವ್ ಟ್ರೆಂಡ್ ಸ್ಟಾರ್ಟ್ ಆಗುತ್ತೆ. ಓಕೆ, ಸೊ ಪಾಸಿಟಿವ್ ಟ್ರೆಂಡ್ ಸ್ಟಾರ್ಟ್ ಆದರೆ ಇಲ್ಲಿ ನಾವು ಲಾಂಗ್ ಟರ್ಮು ಅಥವಾ ಶಾರ್ಟ್ ಟರ್ಮು ಬೈಯಿಂಗ್
ಅಪಾರ್ಚುನಿಟಿಯನ್ನು ನೋಡಬೇಕಾಗತ್ತೆ. ಓಕೆ, ಒಂದು ವೇಳೆ ಮಾರ್ಕೆಟಲ್ಲಿ ನೆಗೆಟಿವ್ ನ್ಯೂಸ್ ಬಂದು ಕೆಳಗಡೆ ಹೋದರೆ ಎಲ್ಲಿವರೆಗೂ ಹೋಗ್ಬೋದು, ಓಕೆ. ಸೊ ಅಂತಲೂ ನಾವು ಒಂದು ಪ್ರೆಡಿಕ್ಷನನ್ನು ಮಾಡ್ಬೋದು. ಓಕೆ, ಯಾವ ರೀತಿ ಪ್ರೆಡಿಕ್ಷನ್ ಮಾಡ್ಬೋದು ಅಂದರೆ, ನಾನು ಯೂಶ್ವಲ್ ಆಗಿ ಯೂಸ್ ಮಾಡ್ತೀನಿ ಪಿಬೋನಸಿ ಟೂಲ. ಓಕೆ, ಸೊ ಪಿಬೋನಸಿಯಲ್ಲಿ ಬಂದ್ಬಿಟ್ಟು ನಾನೇನು ಮಾಡ್ತೀನಿ, ಇದು ಫಸ್ಟ್ ಸ್ವಿಂಗ್ ಏನಿದೆಯಲ್ವಾ, ಫಸ್ಟ್ ಸ್ವಿಂಗ್ ಲೋಗೆ ಹಿಡ್ಕೊಂಬಿಟ್ಟು ಅದೇ ಸ್ವಿಂಗ್ ಹೈವರೆಗೂ ನಾನು ಮಾರ್ಕ್ ಮಾಡ್ತೀನಿ. ಸೊ ನನ್ನ ಲೆವೆಲ್ ಬಂದ್ಬಿಟ್ಟು ಇವಾಗ ನೋಡಿ, ಸೊ ಈಗ ಏನು ಮಾಡಬೇಕಂದ್ರೆ 1.618 ಏನಿದೆಯಲ್ವಾ, ಈ ಲೆವೆಲನ್ನು ಫಸ್ಟ್ ಟಾರ್ಗೆಟ್ ಆಗುತ್ತೆ. ಓಕೆ, ಸೊ ಇಲ್ಲಿಂದ ಆಲ್ರೆಡಿ ಈ ಟಾರ್ಗೆಟ್ ಹಿಟ್ ಆಗಿದೆ. ಆಮೇಲೆ ನನ್ನ ಸೆಕೆಂಡ್ ಟಾರ್ಗೆಟ್ ಏನಾಗುತ್ತೆ ಅಂದರೆ ಈ ಲೆವೆಲು. ಓಕೆ, ಸೊ ಈ ಲೆವೆಲ್ಗೆ ಬಂದ್ಬಿಟ್ಟು ಮಾರ್ಕೆಟ್ ಏನಾಗ್ಬೋದು, ತಿರ್ಗಾ ಮೇಲ್ಗಡೆ ಹೋಗ್ಬೋದು. ಓಕೆ, ಸೊ ಇಷ್ಟು ಬೇಸಿಕ್ ನಿಮಗೆ ಬಂದರೆ ಏನಾಗುತ್ತೆ ಅಂದರೆ ಫ್ರೆಂಡ್ಸ್, ಓಕೆ, ಮಾರ್ಕೆಟಲ್ಲಿ ನೀವು ಯಾವ ರೀತಿ ಅನಲೈಸಿಸ್ ಮಾಡ್ಬೋದು, ಯಾವ ರೀತಿ ಟ್ರೆಂಡನ್ನು ಐಡೆಂಟಿಫೈ ಮಾಡ್ಕೋಬೇಕು ಅನ್ನೋದು ತುಂಬ ಈಸಿಯಾಗಿ ನಿಮಗೆ ಗೊತ್ತಾಗುತ್ತೆ. ಸೊ ಪಿಬೋನಸಿ ಯಾವ ರೀತಿ ಹಾಕ್ಕೋಬೇಕು ಅಂದರೆ, ಸಪೋಸ್ ನೀವೊಂದು ಸ್ವಿಂಗನ್ನು ಐಡೆಂಟಿಫೈ ಮಾಡ್ಕೋತಾ ಇದ್ರೆ, ಓಕೆ, ಸ್ವಿಂಗನ್ನು ಐಡೆಂಟಿಫೈ ಮಾಡ್ಕೋತಾ ಇದ್ರಿ, ಈ ಸ್ವಿಂಗಿಂದ ಇದರ ಟಾಪ್ ಏನಿದೆಯಲ್ವಾ ಅಲ್ಲಿವರೆಗೂ ಕೆಳಗಿಂದ ಮೇಲ್ಗಡೆ ಏನು ಮಾಡಬೇಕಾಗುತ್ತೆ ಅಂದರೆ ಡ್ರ್ಯಾಗ್ ಮಾಡಬೇಕಾಗುತ್ತೆ. ಸೊ ಈ ರೀತಿ ಡ್ರ್ಯಾಗ್ ಮಾಡಿದರೆ ಆಟೋಮೆಟಿಕ್ಕಾಗಿ ಇದು ಪ್ಲಾಟ್ ಆಗುತ್ತೆ. ಸೊ ಪ್ಲಾಟ್ ಆದಮೇಲೆ ಏನು ಮಾಡಬೇಕಾಗುತ್ತೆ ಅಂದರೆ, ಸೊ ನೀವು ಈ ಲೆವೆಲ್ಸ್ ಏನಿದೆಯಲ್ಲ ಮಾರ್ಕ್ ಮಾಡ್ಕೋಬೇಕಾಗತ್ತೆ. ಸೊ ನನ್ನ ಪ್ರಕಾರ ಒಂದು ವೇಳೆ ಮಾರ್ಕೆಟಲ್ಲಿ ಕಂಟಿನ್ಯೂಸ್ ಆಗಿ ಸೆಲ್ಲಿಂಗ್ ಬಂದರೆ ಅಥವಾ ಮಾರ್ಕೆಟಲ್ಲಿ ನೆಗೆಟಿವ್ ನ್ಯೂಸ್ ಬಂದರೆ ಏನಾಗ್ಬೋದು ಅಂದರೆ, ಈ ಲೆವೆಲ್ವರೆಗೂ ಬರ್ಬೋದು, 20,920 ಲೆವೆಲ್ವರೆಗೂ ಬರ್ಬೋದು. ಸೊ ನಾನೇನಾದರೂ ಪ್ಲ್ಯಾನ್ ಮಾಡೋದಾದರೆ, ಸೊ ಯಾವ ಲೆವೆಲ್ ಮೇಲೆ ಬೈಯಿಂಗ್ ಪ್ಲ್ಯಾನ್ ಮಾಡ್ತೀನಿ ಅಂದರೆ, ಸಪೋಸ್ 23,800 ಮೇಲೆ, ಓಕೆ, ಏನಾದರೂ ಸಸ್ಟೈನ್ ಆದರೆ, ಅಂದರೆ ಯಾವ ರೀತಿ ಅಂದರೆ ಈ ರೀತಿ ಮೇಲ್ಗಡೆ ಹೋಗ್ಬಿಟ್ಟು ಇಲ್ಲೇನು ರೀಟೆಸ್ಟಿಗೆ ಬಂದ್ಬಿಟ್ಟು ತಿರ್ಗಾ ಈ ರೀಟೆಸ್ಟ್ ಹೈ ಏನು ಬ್ರೇಕ್ ಮಾಡುತ್ತಲ್ವಾ, ಅಂದರೆ ಫಾರ್ ಎಕ್ಸಾಂಪಲು ಇವಾಗ ಮಾರ್ಕೆಟು ಒಂದು ವೇಳೆ ಬ್ರೇಕ್ ಆಯಿತು ಅಂದ್ಕೊಳ್ಳಿ. ಓಕೆ, ಈ ಲೆವೆಲನ್ನು ಬ್ರೇಕ್ ಆಗಿ ತಿರ್ಗಾ ಕೆಳಗಡೆ ಬಂದು, ಓಕೆ, ಆಮೇಲೆ ಈ ಲೆವೆಲಿಂದ ಈ ರೀತಿ ಮೇಲ್ಗಡೆ ಹೋಗೋಕ್ಕೆ ಟ್ರೈ ಮಾಡಿದ್ರೆ ನಾನೇನು ಮಾಡ್ತೀನಿ ಅಂದರೆ ಈ ಲೆವೆಲ್ಗೆ ಇಲ್ಲಿ ಬೈ ಮಾಡ್ತೀನಿ. ಸೊ ಇದು ನನ್ನ ಪ್ಲ್ಯಾನು. ಓಕೆ, ನೀವು ಕೂಡ ನಿಮ್ಮ ಪ್ಲ್ಯಾನನ್ನು ಮಾಡ್ಕೊಳ್ಳಿ. ಓಕೆ, ಸೊ ನಾನೇನು ಮಾಡ್ತಾ ಇದ್ದೀನಿ ಅಂದರೆ, ಇವಾಗ ಸ್ಟಾಕನ್ನು ಸೆಲೆಕ್ಟ್ ಮಾಡಬೇಕಲ್ವಾ. ಸೊ ಇವಾಗ ಲಾಂಗ್ ಟರ್ಮ್ ಸ್ಟಾಕ್ ಬೈ ಮಾಡಬೇಕು, ಶಾರ್ಟ್ ಟರ್ಮ್ ಸ್ಟಾಕ್ ಬೈ ಮಾಡಬೇಕು. ಸೊ ಸ್ಟಾಕ್ ಯಾವ ರೀತಿ ಬೈ ಮಾಡ್ಬೋದು ಅಂದರೆ, ನಾನು ಯೂಶ್ವಲ್ ಆಗಿ ಏನು ಯೂಸ್ ಮಾಡ್ತೀನಿ, ಚಾರ್ಟಿಂಗನ್ನು ಯೂಸ್ ಮಾಡ್ತೀನಿ. ಓಕೆ, ಚಾರ್ಟಿಂಗ್ ಯೂಸ್ ಮಾಡ್ತೀನಿ. ಇಲ್ಲಿ ಏನು ಮಾಡ್ತೀನಿ ಅಂದರೆ, ನಾನು ಸ್ಟಾಕನ್ನು ಫಿಲ್ಟರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಓಕೆ, ಯಾವ್ದು ಸ್ಟಾಕ್ ಚೆನ್ನಾಗಿದೆ ನನಗೆ, ಯಾವುದು ಇವಾಗ ಕಡಿಮೆ ಬೆಲೆಗೆ ಸಿಗ್ತಾ ಇದೆ, ಫಂಡಮೆಂಟಲಿ ಸ್ಟ್ರಾಂಗ್ ಸ್ಟಾಕ್ ಇದೆಯಾ, ಸೊ ಆ ಸ್ಟಾಕ್ಸನ್ನು ನಾನು ಏನು ಮಾಡ್ತೀನಿ, ಫಿಲ್ಟ್ರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಓಕೆ, ಸೊ ಫಿಲ್ಟ್ರ್ ಯಾವ ಬೇಸ್ ಮೇಲೆ ಮಾಡ್ತೀನಿ ಅಂದರೆ, ಇವಾಗ ನಿಮ್ಗೊಂದು ಕೆಲವೊಂದು ಕಂಡೀಷನ್ಸ್ ತೋರಿಸ್ತೀನಿ ನಾನಿಲ್ಲಿ. ಸೊ ಯಾವ ರೀತಿ ಮಾಡ್ತಾ ಇದ್ದೀನಿ ಅಂದರೆ, ಸೊ ರಿಟರ್ನ್ ಆನ್ ಕ್ಯಾಪಿಟಲ್ ಎಂಪ್ಲಾಯ್ ಇಲ್ಲಿ ನೋಡ್ಬೋದು ನೀವು. ನಾನೇನು ಮಾಡ್ತೀನಿ, ರಿಟರ್ನ್ ಆನ್ ಕ್ಯಾಪಿಟಲ್ ಎಂಪ್ಲಾಯ್ ಏನಿದೆಯಲ್ಲ, ಲಾಸ್ಟ್ 3 ಇಯರ್ಸಿಂದ ಅದು 20% ಮೇಲ್ಗಡೆ ಇರಬೇಕು. ಓಕೆ, ಆಮೇಲೆ ಪಿ ರೇಷಿಯೋ ಏನು ಬರುತ್ತಲ್ಲ, ಪ್ರೈಸ್ ಟು ಇಕ್ವಿಟಿ ರೇಷಿಯೋ, ಅದು ಏನಾಗಿರಬೇಕು ಅಂದರೆ 16ಕ್ಕಿಂತ ಕಡಿಮೆ, ಓಕೆ, ಇರಬೇಕು. ಓಕೆ, ಆಮೇಲೆ ಡೆಟ್ ಟು ಇಕ್ವಿಟಿ, ಓಕೆ, ಆಮೇಲೆ ಅಂದರೆ ಕಂಪನಿ ಕಡೆ ಏನನ್ಬೋದು ಅಂದರೆ ಖರ್ಚು ಜಾಸ್ತಿ ಇರಬಾರ್ದು, ಅಂದರೆ ಖರ್ಚು ಅನ್ನೋಕ್ಕಿಂತ ಸಾಲ ಇರಬಾರ್ದು. ಓಕೆ, ಸಾಲ ಜಾಸ್ತಿ ಇಲ್ಲದೆ ಇರೋ ಕಂಪನಿಯಲ್ಲಿ ಮಾತ್ರ ನಾನು ಇನ್ವೆಸ್ಟ್ ಮಾಡ್ತೀನಿ. ಓಕೆ, ಆಮೇಲೆ ಸೊ ಈಗ ಲಾಸ್ಟ್ 3 ಇಯರ್ಸ್ ನೋಡ್ತಾ ಇದ್ವಲ್ವಾ, ಕ್ಯಾಪಿಟಲ್ ಎಂಪ್ಲಾಯ್ಡ್ ಪರ್ಸೆಂಟೇಜು ROCE ಅನ್ಬೋದು. ಸೊ ಈ ಇಯರ್ ಕೂಡ ಅದು ಏನಾಗಿರಬೇಕು ಅಂದರೆ ಗ್ರೇಟರ್ ದೆನ್ 20 ಆಗಿರಬೇಕು. ಆಮೇಲೆ ಫಾರಿನ್ ಇನ್ಸ್ಟಿಟ್ಯೂಟ್ ಇನ್ವೆಸ್ಟರ್ಸು ಅಂದರೆ FIs ಅನ್ಬೋದು. ಓಕೆ, ಅವರ ಪರ್ಸೆಂಟೇಜ್ ಏನಿರಬೇಕು ಅಂದರೆ ಮೋರ್ ದೆನ್ 5 ಇರಬೇಕು. ಓಕೆ, ಸೊ ಅಂದರೆ ಒಂದು ಚೆನ್ನಾಗಿರೋ ಸ್ಟ್ರಾಂಗ್ ಆಗಿರೋ ಕಂಪನಿಯಲ್ಲೇ ಅವ್ರು ಇನ್ವೆಸ್ಟ್ ಮಾಡೋದು. ಸೊ ಕೆಲವೊಂದು ಸ್ಟಾಕ್ಸ್ ಬರುತ್ತೆ ಇಲ್ಲಿ. ಓಕೆ, ಸದ್ಯಕ್ಕೆ ಇವತ್ತು ಡೇ ಕ್ಲೋಸ್ ಇದೆಯಲ್ವಾ, ನಿಮಗೆ ಯಾವುದು ಇಲ್ಲಿ ಸ್ಟಾಕ್ಸ್ ಲಿಸ್ಟ್ ಆಗ್ತಾ ಇಲ್ಲ. ಓಕೆ, ಸೊ ಈ ರೀತಿ ಏನು ಮಾಡಬೇಕಾಗುತ್ತೆ ಅಂದರೆ, ನೀವು ಇದರಲ್ಲಿ ಏನು ಮಾಡಬೇಕು ಅಂದರೆ ಈ ರೀತಿ ಸ್ಕ್ಯಾನ್ ಹಾಕೊಂಬೇಡಿ. ಓಕೆ, ಈ ಸ್ಕ್ಯಾನ್ ಹಾಕೊಂಡ್ಬಿಟ್ಟು ಇದರಲ್ಲಿ ಈ ರೀತಿ ಕಂಡೀಷನ್ಸ್ ಹಾಕೊಳ್ಳಿ. ಮೇನ್ಲಿ ಏನಾಗುತ್ತೆ ಅಂದರೆ, ಒಂದು ಸ್ಟಾಕ್ಸನ್ನು ಸೆಲೆಕ್ಟ್ ಮಾಡ್ಕೋಬೇಕಾದ್ರೆ ಅದ್ರ ಏನು ಇಂಪಾರ್ಟೆಂಟ್ ಆಗುತ್ತೆ ಅಂದರೆ ROE, ROC, PE ರೇಷಿಯೋ,
ಆಮೇಲೆ ಡೆಪ್ ಟು ಇಕ್ವಿಟಿ, ಆಮೇಲೆ ಡಿವಿಡೆಂಡ್ ಕೊಡ್ತಾ ಇದೆಯಾ ಅಥವಾ ಇಲ್ಲ, ಆ ಲೆವೆಲ್ ಕೂಡ ಚೆಕ್ ಮಾಡಬೇಕಾಗುತ್ತೆ. ಸೊ ಇಷ್ಟು ಬೇಸಿಕ್ಸನ್ನು ಚೆಕ್ ಮಾಡಿಬಿಟ್ರೆ ನಿಮ್ಗೆ ಏನಾಗುತ್ತೆ ಅಂದರೆ ಒಂದು ಫಂಡಮೆಂಟಲಿ ಸ್ಟ್ರಾಂಗ್ ಆಗಿರೋ ಸ್ಟಾಕ್ಸ್ ನಿಮ್ಗೆ ಸಿಕ್ಬಿಡುತ್ತೆ. ಓಕೆ, ಆ ಸ್ಟಾಕ್ಸಲ್ಲೇ ನೀವು ಇನ್ವೆಸ್ಟ್ ಮಾಡಬೇಕಾಗತ್ತೆ. ಆಮೇಲೆ ಇನ್ನೊಂದು ಏನು ನೀವು ಚೆಕ್ ಮಾಡಬೇಕು ಅಂದರೆ ಮಿನಿಮಮ್ ಆಗಿ, ಓಕೆ, ಮಿನಿಮಮ್ ಆಗಿ ಮಾರ್ಕೆಟ್ ಕ್ಯಾಪ್ ಬಂದ್ಬಿಟ್ಟು ಒಂದು 5,000 ಮಾರ್ಕೆಟ್ ಕ್ಯಾಪ್ ಮೇಲ್ಗಡೆ ಇದ್ದರೆ ಮಾತ್ರ ನೀವು ಏನು ಮಾಡಬೇಕು ಅಂದರೆ ಆ ಸ್ಟಾಕ್ಸನ್ನು ಸೆಲೆಕ್ಟ್ ಮಾಡಬೇಕಾಗತ್ತೆ. ಓಕೆ, ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅನ್ಕೋತೀನಿ ಫ್ರೆಂಡ್ಸ್. ಓಕೆ, ಸೊ ಇಷ್ಟ ಆದರೆ ಖಂಡಿತ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕೂಡ ನೀವು ನಮ್ಮ ಟೆಲಿಗ್ರಾಮ್ ಚಾನಲನ್ನು ಜಾಯ್ನ್ ಆಗ್ಬೋದು. ಅಲ್ಲಿ ನಾನು ಡೈಲಿ ಅಪ್ಡೇಟ್ಸನ್ನು ಶೇರ್ ಮಾಡ್ತಾ ಇರ್ತೀನಿ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್.